ನಮಸ್ಕಾರ ಸ್ನೇಹಿತರೆ, ಕರುನಾಡ ಜಂಕ್ಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸನಾತನ ಧರ್ಮದಲ್ಲಿ ಗಂಟೆಗೆ ಬಹಳ ಪ್ರಾಮುಖ್ಯತೆ ಕೊಡಲಾಗಿದೆ. ಗಂಟೆಯ ನಾದವಿಲ್ಲದೆ ಪೂಜೆ ಅಪೂರ್ಣವೆಂದೆನಿಸುತ್ತದೆ. ಗಂಟೆಗಳಲ್ಲಿ ಹನುಮಗಂಟೆ ಮತ್ತು ನಂದಿ ಗಂಟೆ ಎಂಬ ಎರಡು ತರಹದ ಗಂಟೆಗಳಿವೆ. ದೇವರನ್ನ ಪೂಜಿಸುವ ಪ್ರತಿಯೊಬ್ಬರೂ ಈ ಎರಡು ಗಂಟೆಗಳಲ್ಲಿ ಒಂದು ಗಂಟೆಯನ್ನಾದರೂ ಉಪಯೋಗಿಸಿಯೇ ಇರುತ್ತಾರೆ. ಹೌದು ಸ್ನೇಹಿತರೆ, ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧಿ ಪಡೆದ ಕರ್ನಾಟಕ ರಾಜ್ಯದ ಗಜೇಂದ್ರಗಡದ ಕಾಲಕಾಲೇಶ್ವರ ದೇವಸ್ಥಾನದ ಹನುಮ ಗಂಟೆಯ ಬಗ್ಗೆ ನಾವಿಂದು ತಿಳಿದುಕೊಳ್ಳೋಣ. ಕಾಲಕಾಲೇಶ್ವರ, ಇದನ್ನು ದಕ್ಷಿಣದ ಕಾಶಿ ಅಂತಲೂ ಕರೆಯುತ್ತಾರೆ. ಇಲ್ಲಿನ ಆರಾಧ್ಯ ದೈವ ಕಾಲಕಾಲೇಶ್ವರ. ಈ ದೇವಸ್ಥಾನವು ಕಡಿದಾದ ಬಂಡೆಗಳಿಂದ ಕೂಡಿದ್ದು ಹಾಗೂ ಬೃಹದಾಕಾರದಲ್ಲಿ ಎದ್ದು ನಿಂತಿರುವ ಗೋಡೆ ತರಹದ ಕಲ್ಲು ಬಂಡೆಗಳಿಂದ ಕೂಡಿದೆ. ಈ ದೇವರು ನೆಲೆಸಿದ ಗುಡ್ಡವನ್ನು ಕಳಕಪ್ಪನ ಗುಡ್ಡ ಎಂದು ಕರೆಯಲಾಗುತ್ತದೆ. ಹಾಗೂ ಈ ದೇವಸ್ಥಾನದಲ್ಲಿ ವೀರಭದ್ರ ಹಾಗೂ ಕಾಲಕಾಲೇಶ್ವರರು ನೆಲೆ ನಿಂತಿದ್ದಾರೆ. ಈ ದೇವಸ್ಥಾನದಲ್ಲಿ ಅಂತರಗಂಗೆ ಎಂಬ ಒಂದು ಕೊಳವಿದೆ. ಆ ಕೊಳಕ್ಕೆ ಬೆಟ್ಟದ ಮೇಲಿಂದ ನೇತಾಡುತ್ತಿರುವ ಆಲದ ಮರದ ಬೇರಿನ ಮೂಲಕ ನೀರು ಜಿನುಗುತ್ತಿರುತ್ತದೆ. ಆದರೆ ಈ ಅಂತರಗಂಗೆಯ ನೀರಿನ ಮೂಲ ದೊರಕಿಲ್ಲ. ಈ ಅಂತರಗಂಗೆಯು ನೀರು ವರ್ಷದ 365 ದಿನವೂ ಜಿನುಗುತ್ತಿರುತ್ತದೆ. ಈ ದೇವಾಲಯದಲ್ಲಿ ಯುಗಾದಿಯ ಸಂದರ್ಭದಲ್ಲಿ ಒಂದು ಪವಾಡ ನಡೆಯುತ್ತದೆ ಸ್ನೇಹಿತರೆ. ಅದುವೇ ಸುಣ್ಣ ಸುರುಮದ ಪವಾಡ. ಯುಗಾದಿ ಹಬ್ಬದ ಹಿಂದಿನ ದಿನ ದೇವಾಲಯದ ಅರ್ಚಕರು ಸುಣ್ಣವನ್ನು ದೇಗುಲದ ಒಳಗೆ ಇಟ್ಟು ದೇಗುಲಕ್ಕೆ ಕಬ್ಬಿಣದ ಬೀಗವನ್ನು ಜಡಿಯುತ್ತಾರೆ. ಮರುದಿನ ಮುಂಜಾನೆ ದೇಗುಲದ ಬಾಗಿಲು ತೆರೆದು ನೋಡಿದರೆ ದೇವಾಲಯದ ಒಳಗೋಡೆಗಳು ಹಾಗೂ ಬೆಟ್ಟದ ಅರ್ಧ ಭಾಗ ಸುಣ್ಣದಿಂದ ಬಳೆಯಲ್ಪಟ್ಟಿರುತ್ತದೆ. ಈ ದೇವಾಲಯದ ಸುಣ್ಣ ಸುರುಮದ ಪವಾಡವನ್ನು ಭೇದಿಸಲು ಹೋದ ಎಷ್ಟೋ ಜನರು ಕಣ್ಣು ಕಳೆದುಕೊಂಡಿದ್ದಾರೆಂದು ಹೇಳಲಾಗುತ್ತದೆ. ಆದ್ದರಿಂದ ಈ ಸುಣ್ಣ ಸುರುಮದ ಪವಾಡವನ್ನು ಭೇದಿಸಲು ಯಾರಿಂದಲೂ ಸಾಧ್ಯವಾಗಿಲ್ಲ. ಸ್ಥಳೀಯರು ಇದು ಕಾಲಕಾಲೇಶ್ವರನ ಪವಾಡವೆಂದೇ ನಂಬುತ್ತಾರೆ. ಹಾಗೆಯೇ ಸುಮಾರು ವರ್ಷಗಳ ಹಿಂದೆ ಈ ಕಾಲಕಾಲೇಶ್ವರನ ಬೆಟ್ಟದ ತಪ್ಪಲಿನಲ್ಲಿ ಒಂದು ಬೃಹದಾಕಾರದ ಗಂಟೆಯು ಆಗಸದಲ್ಲಿ ಗಂಟೆಯ ನಾದದೊಂದಿಗೆ ತೇಲುತ್ತಾ ಉತ್ತರದ ಕಡೆಗೆ ಹೋಯಿತೆಂದು ಸ್ಥಳೀಯರು ಹೇಳುತ್ತಾರೆ. ಹಾಗೂ ಆ ಗಂಟೆ ಸಾಗುವ ಮುನ್ನ ಅಲ್ಲಿನ ಮಂಗಗಳು ಕೇಕೆ ಹಾಕುತ್ತಿದ್ದುದನ್ನು ಕಂಡು ಅಂದಿನ ಜನ ಆ ಗಂಟೆಯನ್ನು ಹನುಮ ಗಂಟೆ ಎಂದು ನಂಬಿದ್ದಾರೆ. ಇದು ಸ್ನೇಹಿತರೆ ಇಂದಿನ ಸಂಚಿಕೆ. ಎಂದಾದರೂ ಗಜೇಂದ್ರಗಡಕ್ಕೆ ತೆರಳಿದ ಸಂದರ್ಭದಲ್ಲಿ ಕಾಲಕಾಲೇಶ್ವರನ ದೇಗುಲಕ್ಕೆ ಒಮ್ಮೆ ಭೇಟಿ ನೀಡಿ ಶಿವನ ಆಶೀರ್ವಾದಕ್ಕೆ ಭಾಗಿಯಾಗಿ ಎಂದು ಹೇಳುತ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಈ ಸಂಚಿಕೆ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ಹಂಚಿಕೊಳ್ಳಿ ಹಾಗೂ ಕರುನಾಡ ಜಂಕ್ಷನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಬೆಂಬಲಿಸಿ. ನಮಸ್ಕಾರ.